ಗೆಳೆಯರೆ, ಒಂದು ಚಾರಿತ್ರಿಕ ರಾಜಕೀಯ ಸನ್ನಿವೇಶಕ್ಕೆ ಕರ್ನಾಟಕ ನಾಳೆ ಸಾಕ್ಷಿಯಾಗ್ತಿದೆ. ವಿಧಾನಸೌಧದ 3ನೇ ಮಹಡಿಯಲ್ಲಿರುವ ಸಮ್ಮೇಳನ ಸಭಾಂಗಣದಲ್ಲಿ ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೀತಿದೆ. ಈ ಸಭೆಯಲ್ಲಿ ಶಾಸಕಾಂಗ ನಾಯಕನಾಗಿ ಡಿ.ಕೆ. ಶಿವಕುಮಾರ್ ಅವರು ಆಯ್ಕೆಯಾಗುವುದರ ಮೂಲಕ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರಕ್ಕೆ ಇದೀಗ ಕ್ಷಣಗಣನೆ ಆರಂಭ ಆಗ್ತಾ ಇದೆ. ಅಂದರೆ ಕರ್ನಾಟಕದ ಪಾಲಿಗೆ ಇದೊಂದು ಹೊಸ ತಲೆಮಾರಿಗೆ ಅಧಿಕಾರ ಹಸ್ತಾಂತರದ ಪರ್ವ ಆಗಿದ್ದು, ಮುಂದಿನ ದಿನಗಳ ಆಳ್ವಿಕೆ ಹೇಗಿರುತ್ತೆ ಎನ್ನುವ ಕುತೂಹಲದ ಚರ್ಚೆ ಕೂಡ ಆರಂಭ ಆಗ್ತಿದೆ ಮತ್ತು ಸಿದ್ದರಾಮಯ್ಯನವರ ಆಡಳಿತದ ಯುಗ ಅಂತ್ಯ ಆಗ್ತಾ ಇದೆ. ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ಗೆಳೆಯರೆ, ರಾಜ್ಯಪಾಲರಾದ ಗೆಹ್ಲೋಟ್ ಅವರು ಒಂದು ವಿಧ್ಯುಕ್ತ ಪ್ರಕಟಣೆಯನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನ ಅಂಗೀಕರಿಸೋದಾಗಿ ಹೇಳಿದ್ದಾರೆ. ಜೊತೆಗೆ ಸಚಿವ ಸಂಪುಟವನ್ನು ವಿಸರ್ಜನೆ ಮಾಡಿರುವುದಾಗಿ ಹೇಳುವುದರ ಮೂಲಕ ಇದೀಗ ಹೊಸ ಮುಖ್ಯಮಂತ್ರಿ ಆಯ್ಕೆಗೆ ಇದೀಗ ಅಖಾಡ ಸಜ್ಜಾಗಿದೆ. ನಾಳೆ ವಿಧಾನಸೌಧದ 3ನೇ ಮಹಡಿಯಲ್ಲಿರುವ ಸಮ್ಮೇಳನ ಸಭಾಂಗಣದಲ್ಲಿ ಸಂಜೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯಲಾಗಿದೆ. ಈ ಸಭೆ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಇಲ್ಲಿ ಡಿ.ಕೆ. ಶಿವಕುಮಾರ್, ಸುರ್ಜೇವಾಲಾ ಸೇರಿದಂತೆ ಬಹುತೇಕ ಶಾಸಕರು, ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರು ಎಲ್ಲರೂ ಕೂಡ ಪಾಲ್ಗೊಳ್ತಿದ್ದಾರೆ. ಈ ಸಭೆಯಲ್ಲಿ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನಾಗಿ ತೀರ್ಮಾನವನ್ನ ಕೈಗೊಳ್ಳಲಾಗ್ತಿದೆ. ಅವರ ವೈಯಕ್ತಿಕ ಜೀವನದ ಪಾಲಿಗೆ ಮತ್ತು ಕರ್ನಾಟಕ ರಾಜ್ಯ ರಾಜಕಾರಣದ ಪಾಲಿಗೆ ಇದೊಂದು ಚಾರಿತ್ರಿಕ ಕ್ಷಣ ಆಗುತ್ತೆ. ಇಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಪತ್ರವನ್ನ ಹಿಡಿದು ಅವರು ರಾಜ್ಯಪಾಲರ ಕಾಲಾವಕಾಶವನ್ನ ಪಡೆದು ಲೋಕಭವನಕ್ಕೆ ಹೋಗಿ ಆ ಪತ್ರವನ್ನ ಸಲ್ಲಿಸಿ ನನ್ನನ್ನು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲು ಕರೆಯುವ ಹಕ್ಕನ್ನ ಮಂಡಿಸ್ತಾ ಇದ್ದಾರೆ. ಅವರು ಕಾಲಾವಕಾಶವನ್ನು ಕೊಟ್ಟ ದಿನ ಹೋಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡೋದಕ್ಕೆ ಇದೀಗ ರಂಗ ಸಜ್ಜಾಗುತ್ತೆ. ಕರ್ನಾಟಕದ ಪಾಲಿಗೆ ಆಗಲೇ ಹೇಳಿದಂತೆ ಇದೊಂದು ವಿಭಿನ್ನವಾದಂತಹ ದಿನ. ಕರ್ನಾಟಕ ರಾಜ್ಯ ರಾಜಕಾರಣ ಹಲವು ರಾಜಕೀಯ ಕದನಗಳನ್ನು ಕಂಡಿದೆ. ಒಂದು ಬಂಗಾರಪ್ಪ ಮುಖ್ಯಮಂತ್ರಿ ಆಗಬೇಕಾದ್ರೆ, ಅದಾದ ನಂತರ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗಬೇಕಾದ್ರೆ ಕಾಂಗ್ರೆಸ್ ಆಂತರಿಕ ಕದನ ಸ್ಫೋಟ ಆಗಿತ್ತು. ಬಿಜೆಪಿನಲ್ಲಿ ಯಡಿಯೂರಪ್ಪ ಸಿಎಂ ಆಗಬೇಕಾದ್ರೆ, ಇಳಿಬೇಕಾದ್ರೆ ಅದೊಂದು ಕದನ. ಸದಾನಂದ ಗೌಡ, ಆಮೇಲೆ ಬೊಮ್ಮಾಯಿ, ಹೀಗೆ ಬೇಕಾದಷ್ಟು ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಆಗಬೇಕಾದ್ರೆ ಬೇಕಾದಷ್ಟು ಕದನಗಳನ್ನ ಕರ್ನಾಟಕ ರಾಜ್ಯ ರಾಜಕಾರಣ ಕಂಡಿದೆ. ಅದರಲ್ಲೂ ಜೆ.ಎಚ್. ಪಟೇಲ್ ಸಿಎಂ ಆಗಿದ್ದಾಗ. ಹೀಗಿರ್ಬೇಕಾದ್ರೆ ಇತ್ತೀಚಿನ ವರ್ಷಗಳಲ್ಲಿ ಒಂದು ಶಾಂತಿಯುತ ಅಧಿಕಾರ ಹಸ್ತಾಂತರ ನಡೀತಿರೋದಿದೆಯಲ್ಲ, ಇದು ಇತ್ತೀಚಿನ ದಿನಗಳಲ್ಲೇ ಅಪರೂಪವಾದಂತಹ ಘಟನೆ. ಯಾವುದೇ ಗೊಂದಲ ಇಲ್ಲದೆ, ಗದ್ದಲ ಇಲ್ಲದೆ, ರೆಸಾರ್ಟ್ ರಾಜಕಾರಣ ಇಲ್ಲದೆ ನಡೀತಿರುವಂತಹ ಅಧಿಕಾರ ಹಸ್ತಾಂತರದ ಒಂದು ವಿದ್ಯಮಾನ. ಯಾವ ಸ್ಮೂತ್ ಆಗಿ ಇಲ್ಲಿ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ, ಕೇವಲ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡ್ತಿದ್ದಾರೆ ಅಂತ ತಿಳ್ಕೊಬೇಕಾಗಿಲ್ಲ. ಒಂದು ಜನರೇಷನ್ ನಿಂದ ಇನ್ನೊಂದು ಜನರೇಷನ್ಗೆ ಅಧಿಕಾರ ಹಸ್ತಾಂತರ ಆಗ್ತಿರೋದು ಒಂದು ವಿಶಿಷ್ಟವಾದಂತಹ ಸಂಗತಿಯಾಗಿದೆ. ಇವತ್ತು ಕೂಡ ದೆಹಲಿಗೆ ತೆರಳಿದಂತಹ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು. ಅದೊಂದು ಕೃತಜ್ಞತಾ ಪೂರ್ವಕವಾದಂತಹ ಚರ್ಚೆ ಆಗಿತ್ತು. ಯಥಾ ಪ್ರಕಾರ ರಾಜ್ಯಸಭೆಗೆ ನಾನು ಬರೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದರು. ಮತ್ತು ಈ ಸಂಪುಟದಲ್ಲಿ ನನ್ನ ಮಗ ಸೇರುವ ಅಗತ್ಯ ಇಲ್ಲ ಅನ್ನೋದನ್ನು ಕೂಡ ಅವರು ಪ್ರತಿಪಾದಿಸಿದ್ರು. ಆದರೆ ವರಿಷ್ಠರಿಗೆ ಮತ್ತು ಮುಖ್ಯಮಂತ್ರಿಯಾಗಲಿರುವ ಡಿ.ಕೆ. ಶಿವಕುಮಾರ್ ಅವರಿಗೆ ಅವರ ಮಗ ಸಂಪುಟದಲ್ಲಿ ಇರೋದು ಬೇಕಾಗಿರೋದ್ರಿಂದ ಸಿದ್ದರಾಮಯ್ಯನವರ ಮನವನ್ನು ಒಲಿಸಲಾಗಿದೆ ಎನ್ನುವಂತಹ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ನಂತರ ಖರ್ಗೆ ಅವರನ್ನು ಕೂಡ ಸಿದ್ದರಾಮಯ್ಯನವರು ಭೇಟಿ ಮಾಡಿದ್ರು. ಆ ನಂತರ ತಮ್ಮ ಮಗನ ಜೊತೆ ಭಾವಿ ಚೀಫ್ ಮಿನಿಸ್ಟರ್ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೂ ಕೂಡ ಸುದೀರ್ಘ ಮಾತುಕತೆಯನ್ನು ನಡೆಸಿ ಅವರು ಗಮನವನ್ನು ಸೆಳೆದರು. ಇನ್ನು ಸಂಭ್ರಮದಲ್ಲಿರುವ ಡಿ.ಕೆ. ಶಿವಕುಮಾರ್ ದೆಹಲಿಯಲ್ಲಿ ಬೀಡು ಬಿಟ್ಟು ವರಿಷ್ಠರ ಜೊತೆ ಚರ್ಚೆಯನ್ನು ನಡೆಸಿದರು. ಎಐಸಿಸಿ ರಾಷ್ಟ್ರೀಯ ಅಧ್ಯಕ್ಷರ ಖರ್ಗೆ ಅವರ ನಿವಾಸಕ್ಕೆ ತೆರಳಿ ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದಂತಹ ಒಂದು ಕುತೂಹಲಕಾರಿ ದೃಶ್ಯ ಕಂಡು ಬಂತು. ನಂತರ ವೇಣುಗೋಪಾಲ್ ಅವರ ಜೊತೆ ಅವರು ಕರ್ನಾಟಕ ರಾಜ್ಯ ರಾಜಕಾರಣ ಸಂಪುಟ ರಚನೆಯ ಕಸರತ್ತಿನ ಬಗ್ಗೆ ಚರ್ಚೆಯನ್ನು ನಡೆಸಿದರು. ಬಲ್ಲ ಮೂಲಗಳ ಪ್ರಕಾರ ಮೊದಲು ಬಹುತೇಕ ಹಿರಿಯರನ್ನ ಸಂಪುಟದಿಂದ ಹೊರಗಿಡಿ ಎಂದು ಹೇಳಿದಂತಹ ಕಾಂಗ್ರೆಸ್ ಹೈಕಮಾಂಡ್, ವಿಶೇಷವಾಗಿ ರಾಹುಲ್ ಗಾಂಧಿ
ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ತಮ್ಮ ನಿಲುವನ್ನು ಸಡಿಲಗೊಳಿಸಿದ್ದಾರೆ ಎನ್ನುವಂತಹ ಮಾಹಿತಿ ಬರ್ತಿದೆ. ಹಿರಿಯರು ಮತ್ತು ಕಿರಿಯರನ್ನು ಒಳಗೊಂಡಂತಹ ಒಂದು ಬ್ಯಾಲೆನ್ಸ್ ಆದಂತಹ ಸಂಪುಟವನ್ನ ರಚನೆ ಮಾಡಿ ಕಿರಿಯರಿಗೆ ಆದ್ಯತೆಯನ್ನು ಕೊಡಿ, ಒಂದು 15ರಷ್ಟು ಹಿರಿಯರನ್ನ ಸಂಪುಟದಿಂದ ಹೊರಗಿಡಿ ಎನ್ನುವ ಮಾತನ್ನು ಅವರು ಹೇಳಿದ್ದಾರೆ ಎನ್ನುವ ಮಾಹಿತಿ ನಮಗೆ ಲಭ್ಯ ಆಗ್ತಿದೆ. ಒಟ್ಟು ನಾಳೆ ಶಾಸಕಾಂಗ ಪಕ್ಷದ ಸಭೆ ಒಂದು ಚಾರಿತ್ರಿಕ ಸನ್ನಿವೇಶಕ್ಕೆ ಸಾಕ್ಷಿಯಾಗ್ತಿದೆ. ಅಲ್ಲಿ ನಡೆಯಲಿರುವ ವಿದ್ಯಮಾನಗಳು ಕರ್ನಾಟಕ ರಾಜ್ಯ ರಾಜಕಾರಣದ ಪಾಲಿಗೆ ಒಂದು ಹೊಸ ತಿರುವನ್ನು ತಂದುಕೊಡ್ತೇವೆ. ಶಿವಕುಮಾರ್ ಅವರ ಆಳ್ವಿಕೆಯ ಯುಗ ಆರಂಭ ಆಗುತ್ತೆ. ಮುಂದೆ ಅದೆಲ್ಲ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡೋಣ. ಸದ್ಯಕ್ಕೆ ಸಾಕು. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.